ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿ ಈಗ ಡೆಲ್ಲಿಯನ್ನು ಗೆದ್ದ ಭರ್ಜರಿ ಸಂಭ್ರಮಾಚರಣೆಯಲ್ಲಿದೆ. ಕಾಂಗ್ರೆಸ್ ಹ್ಯಾಟ್ರಿಕ್ ಸೋಲಿನ ಆಘಾತದಲ್ಲಿದೆ. ಈಗ ಬಜೆಟ್ ಸೆಷನ್ ಬೇರೆ ಅಲ್ವಾ. ಬಜೆಟ್ ಸೆಷನ್ನಲ್ಲಿ ಬಹಳ ಗಮನ ಸೆಳೆಯುವ ಬೆಳವಣಿಗೆಗಳಾಗಬಹುದು. ವಕ್ಫ್ ಬಿಲ್ ಶತಾಯಗತಾಯ ಈ ಬಜೆಟ್ ಸೆಷನ್ನಲ್ಲಿ ಪಾಸ್ ಮಾಡಿಕೊಳ್ಳುವಂಥ ಉದ್ದೇಶ. ಮತ್ತೊಂದು ಕಡೆ ಈ ಸೆಷನ್ ಮುಗಿದ ಮೇಲೆ ಮತ್ತಷ್ಟು ಐತಿಹಾಸಿಕ ನಿರ್ಧಾರಗಳನ್ನು ತಗೊಳ್ತಾರೆ ಮೋದಿ. ಈ ಗೆಲುವಿನ ಬಲ ಮತ್ತಷ್ಟು ಆತ್ಮವಿಶ್ವಾಸವನ್ನು ಕೊಟ್ಟಿದೆ ಅನ್ನೋದಲ್ವ ವಿಚಾರ. ಈ ಹೊತ್ತಲ್ಲಿ ಬಜೆಟ್ ಸೆಷನ್ ಸಂದರ್ಭದ ಕೆಲವು ವಿಡಿಯೋಗಳು ಈಗ BJPಗೆ ಒಳ್ಳೆ ಮಜಾ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಖರ್ಗೆ ಅವರು ಒಂದು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡಿಕೊಂಡ್ರ ಖರ್ಗೆ ಅವರು. ಮೋದಿಯವರೇ ಕಿಚಾಯಿಸಿ ಈಗ ಖರ್ಗೆ ವಿಚಾರದಲ್ಲಿ ಕೌಂಟರ್ ಕೊಟ್ಟಿರೋದು ಆ ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನದು ಹಾಗಾದರೆ ವಿಚಾರ? BJP ಕಾಲಿಡಿಯೋಕೆ ಹೋಗಿ ನಮ್ಮ ಬಂಡವಾಳವನ್ನು ತಾವೇ ತೋಡ್ಕೊಂಡಂಗೆ ಆಯ್ತಾ? ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಬಜೆಟ್ ಸೆಷನ್ನಲ್ಲಿ ತೀವ್ರ ಕೆಸರಚಾಟ ನಡೀತಾ ಇದೆಯಲ್ವ. ರಾಹುಲ್ ಗಾಂಧಿ ಅವರ ಭಾಷಣ ಅದಾದಮೇಲೆ ಲೆಕ್ಕ ಇಟ್ಟು ಕೌಂಟರ್ ಕೊಟ್ಟರು ಮೋದಿ. ಅದರಲ್ಲೂ ವಿಶೇಷವಾಗಿ ನೆಹರು ಅವರ ವಿಷಯದಲ್ಲಿ ನೆಹರು ಅವರ ವಿದೇಶಾಂಗ ಇಲಾಖೆಯ ಏನೇನು ಆಟಗಳಿದ್ದು ನೆನಪು ಮಾಡಿಕೊಳ್ಳಿ ಅಂತ ಕಾಂಗ್ರೆಸ್ನ ಸಂಸದರಿಗೆ ಹೋಮ್ವರ್ಕ್ ಬೇರೆ ಕೊಟ್ಟು ಆ ಪುಸ್ತಕದಲ್ಲಿ ಅಡಗಿರುವ ರಹಸ್ಯಗಳನ್ನು ಒಂದು ಸಲ ಓದ್ಕೊಳ್ಳಿ, ಆಮೇಲೆ ನಮ್ಮ ಸರ್ಕಾರದ ಅವಧಿಯ ವಿದೇಶಾಂಗ ನೀತಿಯನ್ನು ಟೀಕಿಸಿ ಅಥವಾ ಟ್ರಂಪ್ ವಿಚಾರದಲ್ಲೆಲ್ಲ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ರಲ್ಲ, ಮೋದಿ ಕರೆಸೋದಕ್ಕೆ ಅಲ್ಲಿ ಹೋಗಿ ಬಂದರು ಅಂತ ಅದಕ್ಕೆ ತೀವ್ರ ವಾಗ್ದಾಳಿ ನಡೆಸಿದ್ದಾಯಿತು. ರಾಜ್ಯಸಭೆ ಲೋಕಸಭೆ ಎರಡೂ ಕಡೆಗೂ ಕೂಡ ಮೋದಿ ಕಾಂಗ್ರೆಸ್ ಹಿಂದಿನ ರಹಸ್ಯಗಳನ್ನು ತೆಗೆದು ಕೌಂಟರ್ ಮಾಡಿದ್ದಾರೆ. BJPಯನ್ನು ಅಟ್ಯಾಕ್ ಮಾಡುವಂತಹ ಭರದಲ್ಲಿ ಖರ್ಗೆ ಅವರು BJPಗೆ ಭರ್ಜರಿ ಅಸ್ತ್ರವೊಂದನ್ನು ಕೊಟ್ಟು ಅದು ವೈರಲ್ ಆಗ್ತಾ ಇದೆ. ಈಗ ಏನದು ಹಾಗಾದರೆ? ನೀರಜ್ ಜಿ ಅವರ ಒಂದು ಕವಿತೆ ಹೇಳಿ ಭಾಷಣ ಮಾಡ್ತಾರೆ ಖರ್ಗೆ ಅವರು. BJP ಸರ್ಕಾರದ ಇವತ್ತಿನ ಪರಿಸ್ಥಿತಿ ಹೇಗಿದೆ ಸಮಾಜದಲ್ಲಿ ಅಂತ ಹೇಳ್ತಾರೆ. ನೋಡಿರ್ತೀರಿ ನೀವು, ಮೊನ್ನೆ ಈ ಶಾಯರಿ ವಿಚಾರ ಮೋದಿ ಖರ್ಗೆ ಅವರ ನಡುವೆ ಆದಂತಹ ಮಾತುಕತೆ ಎಲ್ಲ ಚರ್ಚೆ ಆಗಿದೆ, ನೀವು ಗಮನಿಸಿರ್ತೀರಿ 2 ದಿನಗಳ ಹಿಂದೆ. ಆದರೆ ಅಸಲಿಯತ್ತು ನೋಡಿ ಈಗ ಹೆಂಗೆ ವೈರಲ್ ಆಗ್ತಿದೆ ಆ ವಿಡಿಯೋ ಈಗ ಅಂತ. ಖರ್ಗೆ ಅವರೇನೋ ಶಾಯರಿ ಹೇಳಿದ್ರು, ಏನು ಪಲ್ಲಕ್ಕಿ ಕದ್ದವನು ಯಾರು ಅನ್ನೋ ಪರಿಸ್ಥಿತಿ, ಮದುಮಗಳ ಪಲ್ಲಕ್ಕಿ ಕದ್ದವನು ಯಾರು ಅನ್ನೋ ಪರಿಸ್ಥಿತಿ, ಈ ರಾಬರಿ ಮತ್ತೊಂದು ದೇಶವನ್ನು ಲೂಟಿ ಹೊಡಿತಿರೋದು ಅನ್ನೋ ರೀತಿಯಲ್ಲಿ BJP ಸರ್ಕಾರವನ್ನು ಅಟ್ಯಾಕ್ ಮಾಡಿದ್ರು ಶಾಯರಿ ಮೂಲಕ. ನೀರಜ್ ಜಿ ಅವರ ದಿವಂಗತ ನೀರಜ್ ಜಿ ಅವರ ಕವಿತೆಯನ್ನು ಓದುವ ಮೂಲಕ ಅದಕ್ಕೆ ನರೇಂದ್ರ ಮೋದಿ ಅವರು ಬಂದು ಕೌಂಟ್ರ್ ಕೊಟ್ಟರು. ಪಾಪ ಖರ್ಗೆ ಅವರು ಆಗಾಗ ತುಂಬ ಕವಿತೆಗಳನ್ನು ಹೇಳ್ತಿರ್ತಾರೆ, ಅದು ಅವರ ಹವ್ಯಾಸ. ಧನ್ಕರ್ ಅವ್ರನ್ನ ಅಡ್ರೆಸ್ ಮಾಡಿ ಹೇಳ್ತಾರೆ, ನೀವು ಬಹಳ ಮಜಾ ತಗೋತೀರ ಅಲ್ವಾ ಅಂತ. ಅಸಲಿಗೆ ಧನ್ಕರ್ ಅವರು ಅಲ್ಲೇ ಒಂದು ಕೌಂಟರ್ ಕೊಡ್ತಾರೆ ಖರ್ಗೆ ಅವ್ರಿಗೆ. ಆ ಕ್ಷಣದಲ್ಲಿ ಖರ್ಗೆ ಅವ್ರಿಗೆ ಅದು ಅರ್ಥ ಆಯಿತೋ ಇಲ್ವೋ ಅನ್ನುವಂಥ ರಿಯಾಕ್ಷನ್ ಬರುತ್ತೆ. ಬಟ್ ಕಾಂಗ್ರೆಸ್ಸಿಗರೆಲ್ಲ ಕೈ ಹಿಸ್ಕಿಕೊಳ್ತಾರೆ ಅಲ್ಲಿ. ನೀರಜ್ ಜಿ ಅವರ ಕವಿತೆ ಶಾಯರಿ ಏನು ಹೇಳಿರ್ತಾರಲ್ಲ ಖರ್ಗೆ ಅವರು, ಆ ಕವಿತೆಯನ್ನು ಬರೆದಿದ್ದು ಅಂದರೆ ಇವತ್ತಿನ ಪರಿಸ್ಥಿತಿ ಹೀಗಿದೆ ಸಮಾಜ ಸರ್ಕಾರದ್ದು ಅನ್ನೋ ರೀತಿಯಲ್ಲಿ ಟೀಕಿಸುವ ಕವಿತೆಯನ್ನು ಬರೆದಿದ್ದು UPA ಅವಧಿಯಲ್ಲಾಗಿರುತ್ತೆ. ಅಲ್ಲೇ ಕೇಳ್ತಾರೆ ಧನ್ಕರ್ ಅವರು, ಈ ಕವಿತೆ ಹೇಳಿದ್ರಲ್ಲ ಅದು ಯಾವಾಗ ಬರೆದಿದ್ದು, ಈ ಥಾಟ್ ಹುಟ್ಟುಕೊಂಡಿದ್ದು ಯಾವಾಗ ನೆನಪು ಮಾಡ್ಕೊಳ್ಳಿ ಅಂತ. ಅವಾಗ ಖರ್ಗೆ ಅವರು ಆನ್ಸರ್ ಮಾಡಲ್ಲ. ಸೊ UPA ಸರ್ಕಾರ ಇದ್ದಾಗ ಬರೆದಂಥ ಶಾಯರಿ, ಕವಿ ಮನಸ್ಸಲ್ಲಿ ಮೂಡಿದಂಥ ಶಾಯರಿಯನ್ನು ಈಗ ಮೋದಿ ಸರ್ಕಾರದ ಅವಧಿಯಲ್ಲಿ ಓದಿ ಎಡವಟ್ಟು ಮಾಡ್ಕೊಂಡಿದ್ದಾರೆ ಖರ್ಗೆ. ಅದಕ್ಕೆ ಮೋದಿ ಅವರು ಬಂದು ಕೌಂಟರ್ ಮಾಡ್ತಾರೆ. छोटी सी बात करता हूँ जो गोपाल दास नीरज ने कहा था. क्या कहा था? जो लूट ले कार की दुल्हन की पालकी, हालत यही है आजकल हिंदुस्तान की. ये कब कहा था? हाँ शायर ने कब कहा? सर, शायर का दिमाग कब घूमा? शायर का दिल कब पसीजा? कांग्रेस सरकार का जो दौर था उस समय नीरज जी ने ये कविताएं लिखी थी. माननीय खड़गे जी आपके सामने बढ़िया बढ़िया शेर सुनाते रहते हैं और उनका शौक है शेर सुनाने का. और सभापति जी आप भी बड़ा मजा लेते हैं. ಪಾಪ ಖರ್ಗೆ ಅವರು ಕೆಲವೊಂದೆಲ್ಲ ಹೇಳೋಕ್ಕಾಗದೆ ಒಳಗಡೆ ಬಚ್ಚಿಟ್ಕೊಂಡಿದ್ರೇನೋ, ಈಗ ಅದನ್ನೆಲ್ಲ ಕಾಂಗ್ರೆಸ್ ಅವಧಿ ಅದನ್ನೆಲ್ಲ ಈಗ ಹೇಳ್ತಿದ್ದಾರೆ ಅನ್ನೋ ರೀತಿ ಕಾಲ ಹೇಳ್ತಾರೆ. ಅಷ್ಟೇ ಅಲ್ಲದೆ ನೀರಜ್ ಜಿ ಅವರ UPA ಅವಧಿಯ ಕಾಂಗ್ರೆಸ್ ಸರ್ಕಾರದ ಅವಧಿಯ
ವಿಚಾರಗಳು, ಆ ವಿಚಾರದ ಶಾಯರಿ ರೂಪದಲ್ಲಿ ಬಂದದ್ದು ಎಲ್ಲ ಖರ್ಗೆ ಅವರೇ ಹೇಳಿದ್ದಾರೆ. ನಾವಿನ್ನೇನು ಹೇಳೋದು, ನಾನು ಒಂದು ಹೇಳ್ತೀನಿ ತಗೊಳ್ಳಿ ಅಂತ. ಹೇಗಾದರೂ ಈ ಕತ್ತಲೆ ಆವರಿಸ್ಕೊಂಡಿರುವಂಥ ಕತ್ತಲೆ ತೊಲಗಲೇಬೇಕಾಗಿದೆ, ಸೂರ್ಯ ಹುಟ್ಟಲೇಬೇಕಾಗಿದೆ ಅನ್ನುವಂಥ ಒಂದು ಶಾಯರಿಯ ಮೂಲಕ ನೋಡಿ ಇದೆಲ್ಲ ಖರ್ಗೆ ಅವರು ಹೇಳಿದ್ದು ಮತ್ತು ನಾನು ಹೇಳಿದ್ದು ಇದೆಲ್ಲ UPA ಇದ್ದಾಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆ ಕವಿಯ ಕಲ್ಪನೆ. ಅದನ್ನು ಪಾಪ ಅವತ್ತು ಹೇಳೋಕ್ಕಾಗಿರ್ಲಿಲ್ವೇನೋ ಖರ್ಗೆ ಅವ್ರಿಗೆ, ಇವತ್ತು ಹೇಳ್ತಿದ್ದಾರೆ ಅಂತ ಕಾಲು ಎಳೆದಿದ್ದು ಈಗ ಕೈ ತಾನಾಗಿ ಒಟ್ಟು ಮಾಡ್ಕೊಂಡಂಗಾಗಿದೆ. BJPಯನ್ನು ಮೋದಿಯನ್ನು ಟೀಕಿಸೋ ಬರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ ಅವತ್ತಿನ ಪರಿಸ್ಥಿತಿಯನ್ನು ಟೀಕಿಸಿದ್ದ ವಿಚಾರವನ್ನು ಸೆಷನಲ್ಲಿ ತಂದು ತಮ್ಮ ಕಾಲ ಮೇಲೆ ಕಲ್ಲು ಎಳ್ಕೊಂಡಂಗಾಗಿದೆ. ಸೊ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಸೆಷನ್ನಲ್ಲಿ ನರೇಂದ್ರ ಮೋದಿ ಅವರು ಹಲವು ವಿಚಾರಗಳಲ್ಲಿ ವಾಗ್ದಾಳಿ ನಡೆಸಿದ್ರು. ಈ ಸಂವಿಧಾನ ಅನ್ನುವಂಥ ಶಬ್ದವೇ ಕಾಂಗ್ರೆಸ್ಗೆ ಹೊಂದಲ್ಲ, ಯಾವ ರೀತಿ ಟಾರ್ಗೆಟ್ ಮಾಡಲಾಗ್ತಿತ್ತು, ಸ್ವಾತಂತ್ರ್ಯವನ್ನು ಹೇಗೆ ಕಸಿದುಕೊಳ್ಳಲಾಗಿತ್ತು, ಯಾರ್ಯಾರ ಕೈ ಕಟ್ಟಲಾಗಿತ್ತು, ಮತ್ತು ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ಅಂಬೇಡ್ಕರ್ ಅವ್ರನ್ನ ಹೇಗೆ ನಡೆಸ್ಕೊಂಡಿತ್ತು ಕಾಂಗ್ರೆಸ್ ಅನ್ನೋದು ಒಂದು, ಜಾರ್ಜ್ ಫರ್ನಾಂಡಿಸ್ ಅವ್ರಿಗೆ ಸರಪಳಿ ಹಾಕಿ ಹೇಗೆ ಬಂಧಿಸಿದ್ರು ಅನ್ನೋದೊಂದು ಉದಾಹರಣೆ. ಇತಿಹಾಸ ಕಾಂಗ್ರೆಸ್ ಸಂವಿಧಾನವನ್ನು ಯಾವ ರೀತಿ ಸ್ವಾತಂತ್ರ್ಯ ಹರಣ ಅನ್ನೋ ಅರ್ಥದಲ್ಲಿ ನಡೆಸ್ಕೊಂಡಿತ್ತು ಅನ್ನೋದಕ್ಕೆ ಎಲ್ಲ ಸಾಕ್ಷಿಗಳನ್ನು ಕೊಡುತ್ತೆ ಅಂತ ವಾಗ್ದಾಳಿ ನಡೆಸಿರೋದು. ಅಸಲಿಗೆ ಇವ್ರಿಗೆ ಸಂವಿಧಾನ ಮತ್ತೊಂದು ಅಂತ ಮಾತನಾಡೋದಕ್ಕೆ ಅರ್ಹತೆಯೇ ಇಲ್ಲ. UCCಯನ್ನೇ ಇವತ್ತು ಪ್ರಶ್ನೆ ಮಾಡ್ತಾರೆ. ದೇಶದಲ್ಲಿ ಸಮಾನವಾಗಿ ಕಾನೂನು ಇರಲಿ ಅನ್ನೋದನ್ನು ಇವ್ರು ಪ್ರಶ್ನೆ ಮಾಡಿಕೊಂಡು ಸಂವಿಧಾನ ಸಮಸ್ಯೆ ಆಗಿದೆ ಅಂತ ಅಟ್ಯಾಕ್ ಮಾಡೋಕೆ ಬರ್ತಾರಲ್ಲ, ಅಸಲಿಗೆ ಏನಾಗಿದೆ? ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ ಹೇಗೆಲ್ಲ ನಡೆಸಿಕೊಂಡಿದೆ ಅಂತ ಇಡೀ ದೇಶ ನೋಡಿದೆ ಅಂತ ವಾಗ್ದಾಳಿಯನ್ನು ನಡೆಸಿರೋದು. ಮತ್ತು ಕಿಶೋರ್ ಕುಮಾರ್ ಅವ್ರಿಗೆ, ಲತಾ ಸೋದರನಿಗೆ ಏನು ನಿರ್ಬಂಧವನ್ನು ಹೇರಿದ್ದು, ನಿಷೇಧವನ್ನು ಹೇರಿದ್ದು, ನಾವು ಹೇಳಿದ್ದನ್ನು ಅವ್ರು ಹಾಡಲಿಲ್ಲ ಅನ್ನೋ ಕಾರಣಕ್ಕೆ ಯಾವ ರೀತಿ ನಿಷೇಧವನ್ನು ಹೇರಲಾಗಿತ್ತು, ಇದೆಲ್ಲ ವಿಚಾರ ನೆನಪಿಸ್ಕೊಂಡಿದ್ದು ನೀವು ಗಮನಿಸಿರ್ತೀರಿ ರಾಜ್ಯಸಭೆಯಲ್ಲಿ. ಈಗ ಖರ್ಗೆ ಅವರ ಶಾಯರಿ ಮೇಲೆ BJP ಈ ವಿಡಿಯೋವನ್ನು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.